ಹೇ ಗೈಸ್, ಹೋದ ಎಪಿಸೋಡಲ್ಲಿ ಹೀರೋನು ಹೀರೋಯಿನಿಗೋಸ್ಕರ ಎಷ್ಟೊಂದು ಹೆಲ್ಪ್ ಮಾಡಿರ್ತಾನೆ. ಅವಳು ಅದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಹೇಳಿರ್ತಾಳೆ. ಆಮೇಲೆ ಅವರಿಬ್ಬರೂ ತನ್ನ ನಂಬರ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಆಗಿರಬೇಕಾದಾಗ ಒಂದಿನ ನೈಟು ಹೀರೋನು ಅವಳಿಗೆ ಕಾಲ್ ಮಾಡಿ ಈ ರೀತಿ ಒಂದು ಜಾಗಕ್ಕೆ ಬಾ ಅಂತ ಅವಳನ್ನ ಕರೆದಿರ್ತಾನೆ. ಅದನ್ನು ತಿಳ್ಕೊಂಡು ಅವಳು ಸರಿ ಹೋಗಿ ಹೀರೋನ ಮೀಟ್ ಮಾಡೋದಾ ಅಂತ ಹೋಗ್ತಾಳೆ. ಹೋಗಿರೋ ಜಾಗದಲ್ಲಿ ಹೀರೋನು ಅವಳಿಗೋಸ್ಕರ ಅವಳದು ಮುರಿದೋಗಿರೋ ಕೀ ಪಂಚ್ಗೋಸ್ಕರ ಬೇರೆಯದನ್ನ ಕೊಟ್ಟಿರ್ತಾನೆ. ಅವಳು ಅದನ್ನ ಇಸ್ಕೊಳ್ತಾಳೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಜೋಡಿಯಾಗಿರೋ ಕೀ ಪಂಚನ್ನ ಕೊಡ್ತಾನೆ. ಆಗ ಅವಳು ಏಂತಕ್ಕೆ ಜೋಡಿಯಾಗಿರೋದು ಅಂತ ಕೇಳಿದಾಗ ಅವನು ಅವಳಿಗೆ ಪ್ರಪೋಸ್ ಮಾಡಿರ್ತಾನೆ. ನನಗೆ ನಿನ್ನ ಕಂಡ್ರೆ ಇಷ್ಟ, ನಾನು ತುಂಬ ದಿವಸದಿಂದ ನಿನ್ನ ಇಷ್ಟಪಡ್ತಿದ್ದೆ ಅಂತ ಅವಳ ಹತ್ರ ಪ್ರಪೋಸ್ ಮಾಡ್ತಾನೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗಿದಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನಾಗಿ ಬರೋದು. ಹಾಗೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನು ಏಂತಕ್ಕೆ ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ಅವನ ಹತ್ರ ಕೇಳಿದಾಗ ಅವನು ಇಲ್ಲ ನನಗೆ ಗೊತ್ತಿಲ್ಲ, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ನಿಮಗೆ ನೀವೇ ಡೌನಾಗಿ ಫೀಲ್ ಮಾಡಬೇಡ್ರಿ, ನಿಮಗೆ ನೀವೇ ಕೀಳಾಗಿ ನೋಡಬೇಡ್ರಿ, ನೀವು ನೋಡೋಕೆ ಚೆನ್ನಾಗೇ ಇದ್ದೀರಾ, ಕ್ಯೂಟಾಗೇ ಇದ್ದೀರಾ, ಆದ್ದರಿಂದನೇ ನನಗೆ ನೀವು ಕಂಡ್ರೆ ಇಷ್ಟ ಅಂತ ಅವಳಿಗೆ ಹೇಳ್ತಾನೆ. ಅವಳಿಗೂ ಖುಷಿ ಆಗ್ತಿರುತ್ತೆ. ಆಮೇಲೆ ಅವನು ಅಂತಾನೆ, ಸರಿ ಬನ್ನಿ ನಾವಿಬ್ಬರು ಇನ್ಮೇಲೆ ಕಪಲ್ಸ್ ಆಗಿರೋದ, ನನ್ನ ಕಣ್ಣಿಗೆ ನೀವೇ ಚೆನ್ನಾಗಿ ಕಾಣಿಸ್ತಿರೋದಂತ ಹೇಳ್ತಾನೆ. ಹಾಗೆ ಹೇಳಿಬಿಟ್ಟು ಅವಳ ಹತ್ರ ಕ್ಲೋಸಾಗಿ ಹೋಯ್ತಾನೆ ಕಿಸ್ ಮಾಡೋ ರೀತಿ. ಅವಳು ಸರಿ ಇವ್ನು ನನ್ನ ಇಷ್ಟಪಡ್ತಾನಲ್ಲ ಅಂತ ಅವಳು ರೆಡಿಯಾಗಿರ್ತಾಳೆ. ಆ ಟೈಮ್ಗೆ ಅವಳು ಫೋಟೋ ಹೊಡೆದ್ಬಿಡ್ತಾನೆ. ಹೊಡೆದ್ಬಿಟ್ಟು ನೋಡು ಈ ಫೋಟೋ ಎಷ್ಟು ಕಾಮಿಡಿಯಾಗೈತೆ ಅಂದ್ಬಿಟ್ಟು ಆ ಫೋಟೋನ ನೋಡಿ ನಗ್ತಿರ್ತಾನೆ. ಏನಪ್ಪ ಇಷ್ಟ ಗಂಟ ನನ್ನ ಹತ್ರ ಚೆನ್ನಾಗಿ ಮಾತಾಡಿದವನು ಸಡನ್ನಾಗಿ ನಗ್ತವನಲ್ಲ ಅಂತ ಅವಳಂತೂ ಶಾಕಾಗಿ ನೋಡ್ತಾಳೆ ಹೀರೋಯಿನ್. ಅದೇ ಟೈಮ್ಗೆ ಆ ಬುಲ್ಲಿಸ್ ಗ್ಯಾಂಗು ಬರುತ್ತೆ. ಆ ಗ್ಯಾಂಗ್ ಹತ್ರ ಹೋಗಿ ತೋರಿಸ್ತಾನೆ, ನೋಡು ಇವಳ ಫೋಟೋ ಹೇಗೈತೆ ಅಂತ. ಅದ್ರಾಗ ಹುಡುಗಿ ಅಯ್ಯೋ ಎತ್ಕೊಂಡು ಹೋಗೋ ಅಂತ ಅವಳು ಇನ್ನೂ ರೂಢಾಗೆ ಮಾತಾಡ್ತಾಳೆ. ಆಮೇಲೆ ಇವನಿಲ್ವಾ, ಅವ್ನು ಹೇಳ್ತಾನೆ ಹೀರೋ ಅಲ್ಲ ಅವನಿನ್ಮೇಲೆ ಅವನೇ ಈ ಬುಲ್ಲಿಸ್ ಗ್ಯಾಂಗ್ಗೆ ಲೀಡರು. ಹಾಗೆ ಅವನು ಅಂತಾನೆ, ನೋಡಿ ಇವಳು ಮಕ್ಕ ಹೇಗೈತೆ ಅಂದ್ಬಿಟ್ಟು ಅವಳದು ಮತ್ತೆ ರಿಟರ್ನ್ ಫೋಟೋ ಹೊಡಿತಾನೆ ಇರ್ತಾನೆ. ಅವನಿಗಂತೂ ಇದರಿಂದ ತುಂಬ ಖುಷಿ ಆಗ್ತಿರುತ್ತೆ. ಇದನ್ನು ನೋಡಿ ಆ ಹುಡುಗಿ ಇಲ್ವಾ ಅವಳು ಅಂತಾಳೆ ಇವನೇಂತಕ್ಕೆ ಈ ರೀತಿ ಮಾಡ್ತಾನೋ ಅಂತ. ಆಗ ಅವನಂತಾನೆ, ಈ ರೀತಿ ನಾವೆಷ್ಟೊಂದು ಜನನ ಬುಲ್ಲಿ ಮಾಡಿದ್ದೀವಿ, ಆದರೆ ಒಬ್ಬರು ನಂಬಿಕೆ ಹೊಡೆದು ಈ ರೀತಿ ಒಬ್ರದ್ದು ಎಕ್ಸ್ಪ್ರೆಷನ್ ನೋಡಬೇಕು ಅಂತ ಇದರಿಂದ ಎಷ್ಟು ಸಿಗೋ ಆನಂದ ಎಷ್ಟೈತೆ ಅಂತ ಅವನಿನ್ನೂ ತುಂಬ ಸೈಕೋ ಥರ ಮಾತಾಡ್ತಾನೆ. ಆ ಟೈಮ್ಗೆ ಒಂದು ಹುಡುಗ ನೀನು ಬೇಕು ಅಂತ ತಾನೇ ಹೊಡೆದಿದ್ದು ಅಂತ ಇವನ ಫ್ರೆಂಡ್ ಕೇಳಿದಾಗ ಅವ್ನು ಸಡನ್ನಾಗಿ ತಿರುಗಿ ಹೇಳ್ತಾನೆ, ನಾನು ಆ ಜಾಗದಲ್ಲಿ ಹೀರೋ ಥರ ಫೀಲ್ ಮಾಡ್ತಿದ್ದೆ, ನೀವೆಲ್ಲ ನೋಡೋಕ್ಕೆ ಹೇಗೆ ಒಳ್ಳೆ ಕಸ ಇದ್ದಂಗಿದ್ರೆ ನನಗೆ ಆ ಜಾಗದಲ್ಲಿ ಒಳ್ಳೆ ಹೀರೋ ಥರ ಫೀಲ್ ಆಗ್ತಿತ್ತು ಅಂತ ಹೇಳ್ತಾನೆ. ಆ ಹುಡುಗಿಗೆ ಇನ್ನೊಂದು ಹುಡುಗಿ ಬುಲ್ಲಿ ಹುಡುಗಿ ಇಲ್ವಾ ಅವಳಿಗೂ ಕೋಪ ಬಂದು ಈ ರೀತಿ ಮಾತಾಡಬೇಡ ಅಂತ ಹೇಳ್ತಾಳೆ. ಆಮೇಲೆ ಹೀರೋನ ಹತ್ರ ನೋಡ್ಬಿಟ್ಟು ಇದಕ್ಕೆಲ್ಲದಕ್ಕೂ ಕಾರಣ ನಿನ್ನ ಫ್ರೆಂಡೇ, ಅವಳೇ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಟ್ಟಿದ್ದು, ಈ ರೀತಿ ಇವಳೇನಾದರೂ ಅವನ್ನ ಸ್ಯಾಟಿಸ್ಫೈಡ್ ಮಾಡಿದ್ರೆ ಅವ್ನು ಇವಳನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಇವಳೆಲ್ಲನೂ ಮಾಡಿದ್ದು ಅಂತಲೂ ಹೇಳ್ತಾಳೆ. ಆಮೇಲೆ ಆ ವಿಲನ್ ಬುಲ್ಲಿ ಲೀಡರ್ ಇಲ್ವಾ ಅವನ್ನ ನೋಡ್ಬಿಟ್ಟು ನೀನು ಸ್ಯಾಟಿಸ್ಫೈಡ್ ಅಂದಿದ್ದಕ್ಕೆ ಅವನು ಹ್ಞೂ ಹೌದು ಅಂತಲೂ ಹೇಳ್ತಾನೆ. ಅದಕ್ಕೆ ಇನ್ನೊಂದು ಹುಡುಗನೂ ಜಾಲರ ಆಗ್ತಿರ್ತಾನೆ. ಅದನ್ನ ನೋಡ್ಬಿಟ್ಟು ಆ ಹುಡುಗಿ ಅಯ್ಯೋ ಸುಮ್ಮನೆ ಇರೋ ಅಂತಲೂ ಅವನ ಬಾಯಿ ಮುಚ್ಚಿಸ್ತಾಳೆ. ಆಮೇಲೆ ಇದನ್ನು ನೋಡ್ಬಿಟ್ಟು ಆ ಮೇನ್ ವಿಲನ್ ಇಲ್ವಾ ಅವ್ನು ಹೇಳ್ತಾನೆ, ನಮ್ಮ ಅಪ್ಪಂಗೆ ಹೇಳಿ ನಿಮ್ಗೆಲ್ರಿಗೂ ಟ್ರೀಟ್ ಕೊಡ್ಸೋಕೆ ಹೇಳ್ತೀನಿ, ನಿಮ್ಗೆಲ್ರಿಗೂ ಪ್ರಯೋಜನ ಆಗೋ ರೀತಿ ಹೇಳ್ತೀನಿ, ಹಾಗೆ ಹೀಗೆಲ್ಲ ಹೇಳ್ತಾನೆ. ಆಮೇಲೆ ಆ ಹುಡುಗಿನೂ ಸರಿ ನೀನು ಹೋಗು ಅಂತ ಹೀರೋಯಿನ್ ಫ್ರೆಂಡಿನ ಬಿಟ್ಕೊಟ್ಬಿಡ್ತಾಳೆ. ಆ ಟೈಮ್ಗೆ ಆ ಬುಲ್ಲಿ ಲೀಡರ್ ಬಂದ್ಬಿಟ್ಟು ಇವಾಗ ನಿನಗೆ ಹೇಗೆ ಫೀಲ್ ಆಗ್ತೈತೆ, ನಿನ್ನ ಫ್ರೆಂಡ್ ಜೀವನನ ನಿನ್ನ ಹಾಳು ಮಾಡಿಬಿಟ್ಟಲ್ಲ ಹಾಗೆ ಹೇಗೆ ಅಂದಾಗ ಆ ಹುಡುಗಿ ಸ್ವಲ್ಪ ನಿಲ್ಲಿಸು ಅಂತಲೂ ಹೇಳ್ತಾಳೆ. ಅವಳನ್ನ ನೋಡ್ಬಿಟ್ಟು ಇವ್ನು ಗುರಾಯಿಸ್ಕೊಂಡು ಮಾತಾಡ್ತಾನೆ, ನನ್ನ ಕೈಲಿ ಒದೆ ತಿನ್ಬೇಕಾ ನೀನು ಅಂದ್ಬಿಟ್ಟು. ಅವಳಂತೂ ಸುಮ್ಮನೆ ಆಗಿಬಿಡ್ತಾಳೆ. ಇವರೆಲ್ಲರೂ ಸ್ವಲ್ಪ ಒಳ್ಳೆಯ ರೀತಿಯೇ ಕಾಣಿಸ್ತಾರೆ, ಆದರೆ ಇವರೆಲ್ಲರೂ ಇವನೇ ಕಂಟ್ರೋಲ್ ಮಾಡ್ತಿರ್ತಾನೆ. ವಿಲನ್ ಇಲ್ವಾ, ಅಯ್ಯೋ ವಿಲನ್ ಅಂತಲೇ ಬರ್ತೈತೆ, ಬುಲ್ಲಿ ಲೀಡರ್ ಇಲ್ವಾ ಅವನು ಆ ಹುಡುಗಿ ಫೋಟೋನ ಹೊಡ್ಕೊಳ್ತಾನೆ. ಆ ಹುಡುಗಿ ಅಂತಾಳೆ ಸಾರಿ ನಾನೇನು ಮಾಡೋಕ್ಕಾಗಲ್ಲ, ನನಗೆ ಬೇರೆ ಗತಿನೂ ಇಲ್ಲ ಅಂತ ಅವಳು ಹೀರೋಯಿನ್ ಹತ್ರನೂ ಸಾರಿ ಕೇಳ್ತಾಳೆ. ಇದನ್ನು ನೋಡಿಬಿಟ್ಟು ಆ ಬುಲ್ಲಿ ಲೀಡರು ಹೇಳ್ತಾನೆ, ಅಯ್ಯೋ ನಿಮ್ಮ ಫ್ರೆಂಡ್ಸ್ ಜೀವನನ ಹಾಳು ಮಾಡಿಬಿಟ್ಟು ಇವಾಗ ಬೇರೆ ಸಾರಿ ಕೇಳ್ತೀಯ, ನನ್ನ ಕಣ್ಣು ಮುಂದೆನೇ ನಿಂತ್ಕೋಬೇಡ, ನಿನ್ನ ಫೇಸ್ನ ನೋಡೋಕ್ಕೆ ಆಗ್ತಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆ ಹುಡುಗಿನೂ ಭಯದಿಂದ ಇವನ ಹತ್ರ ಏನು ಮಾತಾಡೋಕ್ಕೂ ಆಗಲ್ಲ, ಏನು ಹೇಳೋಕ್ಕೂ ಆಗಲ್ಲ ಅಂತ ಹೇಳಿ ಅವಳಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಮೇಲೆ ಇನ್ನೊಂದು ಹುಡುಗಿ ಇಲ್ವಾ ಅವಳು ಅಂತಾಳೆ, ಇನ್ಮೇಲಿಂದ ನೀನೇ ನಮ್ಮ ಸರ್ವೆಂಟ್, ನಾವು ಹೇಳ್ದಂಗೆಲ್ಲ ಕೇಳಬೇಕು. ಆಮೇಲೆ ಆ ಹುಡುಗನೂ ಬಂದು ಹೇಳ್ತಾನೆ, ಈ ರೀತಿ ನಾವೇನಾದರೂ ಮೆಸೇಜ್ ಮಾಡಿದ್ರೆ 10 ಸೆಕೆಂಡ್ ಒಳಗಡೆನೆ ನಿನ್ನ ಫೋನ ಎತ್ತಿ ಆ ಮೆಸೇಜನ್ನ ನೋಡಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅಂತ ಆ ಬುಲ್ಲಿ ಲೀಡರು ಹೇಳ್ತಾನೆ.
ಆಗ ಅವನಂತೆ ನೋಡತ್ರ ಇನ್ಮೇಲೆ ನೀನು ನಮ್ಮ ಜೊತೆಗೆ ಸೇರ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾನೆ. ಇದನ್ನ ನೋಡ್ಬಿಟ್ಟು ಆ ಹುಡುಗಿ ಇವರಿಬ್ಬರು ಮೇ ಬಿ ಬಾಯ್ ಫ್ರೆಂಡ್ ಆ್ಯಂಡ್ ಗರ್ಲ್ ಫ್ರೆಂಡ್ ಇರ್ಬೋದು. ಅವ್ರ ಗರ್ಲ್ ಫ್ರೆಂಡ್ ಬಂದುಬಿಟ್ಟು ಆ ಬುಲ್ಲಿ ಲೀಡರ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಇವಳಂತೂ ಫುಲ್ಲು ಬೇಜಾರಾಗಿ ಅದೇ ಜಾಗದಲ್ಲೇ ಕೂತ್ಕೊಂಡಿರ್ತಾಳೆ. ಆ ಟೈಮ್ಗೆ ಅವಳು ಹೇಳ್ತಾಳೆ, ಅಯ್ಯೋ ನಾನಿವತ್ತು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಅದೇನೂ ಆಗಲಿಲ್ವಲ್ಲ ಅಂತ ಫುಲ್ಲು ಸಪ್ಪು ಕುಂತಿರ್ತಾಳೆ. ಆ ಟೈಮ್ಗೆ ಅವಳ ಫ್ರೆಂಡು ಅದೇ ಜಾಗಕ್ಕೆ ಬರ್ತಾನೆ. ಇವನು ಅವಳ ಇಮ್ಯಾಜಿನರಿ ಫ್ರೆಂಡು. ಅವಳಂತೂ ಎಷ್ಟು ತಿಂಗಳಾದ್ರೂ ಮನೇಲೇ ಇರ್ತಾಳೆ. ಅವಳ ಫ್ರೆಂಡು ಅಂತಾನೆ, ಏಂತಕ್ಕೆ ಇನ್ನು ಮನೇಲೇ ಇದೆಯಾ, ಮನೆ ಬಿಟ್ಟು ಆಚೆ ಹೋಗಿ, ನೀನು ಇದ್ದು ಏಂತಕ್ಕೆ ಇಷ್ಟೊಂದು ಡಲ್ ಆಗ್ತಿದ್ಯಾ, ನೀನು ಎಷ್ಟು ದಿವಸದಿಂದ ಮನೇಲಿದ್ಯಾ ಅಂತ ಗೊತ್ತಾ ಅಂತ ಅವಳ ಹತ್ರ ಕೇಳಿದಾಗ ಅವಳು ಅಂತಾಳೆ, ನಾನು ಆಚೆ ಹೋದರೆ ಅವ್ರು ಯಾರು ನನ್ನ ಸುಮ್ಮನೆ ಬಿಡಲ್ಲ ಅಂತಲೂ ಹೇಳ್ತಾಳೆ. ಆಗ ಅವನು, ಅವ್ರು ಏನೇ ಮಾಡಿಬಿಡ್ತಾರೆ ಅವರು ನಿನ್ನ ಬುಲ್ಲಿ ಮಾಡಿದ್ದಾರೆ, ನೀನು ಯಾರೊಬ್ರಿಗೂ ಹರ್ಟ್ ಮಾಡಿಲ್ಲ, ಯಾರೊಬ್ರಿಗೂ ಇದು ಮಾಡಿಲ್ಲ, ನೀನೆಂತಕ್ಕೆ ಹೆದರ್ಕೋಬೇಕಾಗಿರೋದು ಅವರು, ನೀನೇನು ಅವ್ರನ್ನ ಬುಲ್ಲಿ ಮಾಡಿಲ್ಲ, ಮಾಡಿರೋದೇ ಅವರಲ್ವಾ ಅಂತ ಇವಳನ್ನ ಅವನೆಷ್ಟು ಸಮಾಧಾನ ಮಾಡಿಸಿದ್ರು ಅವಳಂತೂ ಸಮಾಧಾನನೇ ಆಗ್ತಿರಲ್ಲ. ಅವಳಂತೂ ಫುಲ್ಲು ಅಳ್ತಿರ್ತಾಳೆ. ಅದಕ್ಕೆ ಅವನಂತಾನೆ, ನೀನು ಇಷ್ಟೊಂದು ಕೂತ್ಕೊಂಡು ಅಳೋ ಬದಲು ನೀನಾಗೆ ಇರೋದು ಬೇಡ, ನೀನು ಚೇಂಜ್ ಆಗು, ಅವ್ರನ್ನ ರಿವೆಂಜ್ ತಗೋ ಅಂತಲೂ ಹೇಳ್ತಾನೆ. ಅವಳಿಗೇನು ಅರ್ಥನೇ ಆಗಲ್ಲ. ನಾನು ಹೇಗೆ ಅವ್ರನ್ನ ರಿವೆಂಜ್ ತಗೊಳ್ಳಿ, ನನಗೆ ಯಾರೂ ನಂಬೋಕ್ಕೂ ಆಗಲ್ಲ ಇವಾಗ ಅಂತಲೂ ಹೇಳ್ತಾಳೆ. ಆಗ ಅವನು, ನೀನು ಅದಕ್ಕಂತ ಮನೇಲೇ ಇರ್ತೀಯ, ನೀನು ಅವ್ರ ಮೇಲೆ ರಿವೆಂಜ್ ತಗೋ ಆಯಿತಾ ಅಂತಲೂ ಅವಳಿಗೆ ಫುಲ್ಲು ಸಪೋರ್ಟ್ ಮಾಡ್ತಾನೆ. ಅವಳಿಗೆ ಇವನೇನು ಹೇಳ್ತಾನಪ್ಪ ಅಂತಲೂ ಅರ್ಥ ಆಗಲ್ಲ. ಇವಾಗ ನೀನು ಆಚೆ ಹೋಗೋಕ್ಕಾಗಲ್ಲ, ಆದರೆ ಬೇರೆಯವಳಾಗಿ ನೀನು ಆಚೆ ಹೋಗ್ಬೋದಲ್ವಾ ಅಂತ ಏನೋ ಒಂದು ಹಿಂಟನ್ನು ಕೊಡ್ತಾನೆ. ಕಟ್ ಮಾಡಿದ್ರೆ ಅವಳನ್ನ ವಾಕಿಂಗೆಲ್ಲ ಕರ್ಕೊಂಡೋಗ್ತಾನೆ, ಜಾಗಿಂಗ್ ಕರ್ಕೊಂಡೋಗ್ತಾನೆ, ಫುಲ್ಲು ಡಯಟಲ್ಲಿ ಇರಿಸ್ತಾನೆ. ನೀನು ಅದನ್ನು ತಿನ್ನು, ಇದನ್ನು ತಿನ್ನು, ನೀನು ಫುಲ್ಲು ಎಕ್ಸಸೈಸ್ ಮಾಡು ಅಂತ ಅವಳಿಗೆ ಫುಲ್ಲು ಅವನು ಇನ್ಸ್ಟ್ರಕ್ಷನ್ ಕೊಟ್ಟು ಅವಳು ಮಾತಾಡೋದು ಹೇಗೆ, ಅವಳು ಹೇಗೆ ಇರಬೇಕು, ಹೇಗೆ ನಡಿಬೇಕು, ಆಮೇಲೆ ಹೇಗೆ ಮಾತಾಡಬೇಕು, ಆಮೇಲೆ ಮೇಕಪ್ ಹೇಗೆ ಮಾಡ್ಕೋಬೇಕು, ಅವಳ ಹೆಸ್ರು ಎಲ್ಲನೂ ಅಂದರೆ ಎಲ್ಲನೂ ಚೇಂಜ್ ಮಾಡಿಸ್ತಾನೆ. 1 ವರ್ಷ ಆದಮೇಲೆ ಹೀರೋಯಿನ್ ಥರನೇ ಇಲ್ಲ, ಬೇರೆ ಹುಡುಗಿಯಾಗಿ ಚೇಂಜ್ ಆಯ್ತಾಳೆ. ಫುಲ್ಲು ಡಯಟಿಂದ ಫುಲ್ಲು ಸ್ಲಿಮ್ಮಾಗಿ ಹೊಸ ಹುಡುಗಿಯಾಗಿ ಚೇಂಜ್ ಆಯ್ತಾಳೆ. ಅವಳ ಹೆಸ್ರು ಇವಾಗ ಚೇಂಜ್ ಮಾಡಿಕೊಂಡು ಪಾರ್ಕ್ ಅಂತಲೂ ಇಟ್ಕೊಳ್ತಾಳೆ. ಆಗ ಆ ಹುಡುಗ, ನೀನು ಫುಲ್ಲು ಚೆನ್ನಾಗಿ ಕಾಣಿಸ್ತಿದ್ಯಾ, ಡಿಫ್ರೆಂಟ್ ಪರ್ಸನ್ ಆಗಿದ್ಯಾ ಅಂತಲೂ ಅವಳ ಹತ್ರ ಹೇಳಿದಾಗ ಅವಳು ಇದಕ್ಕೆಲ್ಲ ಕಾರಣ ನೀನೇ ಅಂತಲೂ ಹೇಳ್ತಾಳೆ. ಆವಾಗ ಅವನು ಅಂತಾನೆ, ನಾನೇನು ಮಾಡಿದೆ, ನೀನು ಇಮ್ಯಾಜಿನರಿಯಿಂದ ನಿನ್ನನ್ನು ಕ್ರಿಯೇಟ್ ಮಾಡಿದ್ಯಾ ಅಂತಲೂ ಹೇಳ್ತಾನೆ. ಆಗ ಅವಳು, ಹ್ಞೂ ಹೌದು, ಇವಾಗ ನಾನು ಅವರೆಲ್ಲರೂ ರಿವೆಂಜ್ ತಗೊಳ್ಳೋ ಸಮಯ ಬಂತು ಅಂತ ಹೇಳಿ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲ್ಗೆ ಹೋಗ್ಬೇಕಾದಾಗ ಇನ್ನೊಬ್ಬ ಬುಲ್ಲಿ ಗ್ಯಾಂಗಲ್ಲಿ ಇನ್ನೊಬ್ಬ ಇದ್ನಲ್ಲ, ಅವನ ಹತ್ರ ಹೋಗ್ಬಿಟ್ಟು ಅವ್ನಿಗೆ ಹೊಡೆದು ಬಿಡ್ತಾಳೆ. ಅವನು ಬೈಯೋಕ್ಕಂತ ನೋಡ್ತಾನೆ, ಅವಳ ಬ್ಯೂಟಿನ ನೋಡಿ ವಾವ್ ಬ್ಯೂಟಿ ಗರ್ಲ್ ಅಂತ ನೋಡ್ತಿರ್ತಾನೆ. ಅವಳು ಅಂತಾಳೆ, ಸಾರಿ ನಾನು ನಿಮ್ಮನ್ನು ನನ್ನ ಫ್ರೆಂಡ್ ಅನ್ಕೊಬಿಟ್ಟೆ, ನೀವು ಹಿಂದೆಯಿಂದ ನಡ್ಕೊಂಡು ಹೋಗ್ತಿದ್ರಲ್ಲ, ಆದ್ದರಿಂದ ನನ್ನ ಫ್ರೆಂಡ್ ಅಂದ್ಕೊಂಡು ನಿಮ್ಮನ್ನು ಹೊಡೆದ್ಬಿಟ್ಟೆ ಅಂತಲೂ ಹೇಳ್ತಾಳೆ. ಆಗ ಅವನು, ಅಯ್ಯೋ ಪರವಾಗಿಲ್ಲ ಬಿಡಿ, ನೀವು ಈ ಥರ ಬ್ಯೂಟಿಫುಲ್ ಹುಡುಗಿರು ಹೊಡೆಯೋದು ಸಾಮಾನ್ಯ ತಾನೆ ಅಂತಲೂ ಹೇಳ್ತಾನೆ. ಆಗ ಅವಳು, ನಿಮ್ಗೇನಾದರೂ ಹರ್ಟ್ ಆದರೆ, ಏನಾದರೂ ಇದಾದರೆ ನಾನು ಫೋನ್ ನಂಬರ್ ಕೊಡ್ತೀನಿ, ನೀವು ಯಾವಾಗಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅವಳು ಅವನ ಹತ್ರ ಫೋನ್ನ ಇಸ್ಕೊಳ್ತಾಳೆ. ಆಮೇಲೆ ಅವಳು ತನ್ನ ನಂಬರ್ ಎಲ್ಲನೂ ಕೊಡ್ತಾಳೆ. ಆಮೇಲೆ ಅವನು ನಿಮ್ಮ ಹೆಸ್ರೇನು ಅಂತ ಕೇಳ್ತಾನೆ. ಇಲ್ಲಿಗೆ 2ನೇ ಎಪಿಸೋಡ್ ಮುಗೀತು. ಬೈ ಗಾಯ್ಸ್.